ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ನಟ ಭುವನ್ ಪೊನ್ನಣ್ಣ ದಂಪತಿಗಳು ಇವತ್ತು ಹುಬ್ಳಿಗೆ ಆಗಮಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಆಗಮಿಸುವ ಮೂಲಕ ಮೊನ್ನೆ ಅಷ್ಟೇ ಬೆಂಗಳೂರಿನ ರೆಸ್ಟೋರೆಂಟ್ನಲ್ಲಿ ತಮಗಾದಂಥ ಕಹಿ ಅನುಭವ ದೌರ್ಜನ್ಯದ ಕುರಿತು ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ನಮ್ಮ ಜೊತೆ ಹರ್ಷಿಕಾ ಪೂರ್ಣಚ್ಚ ಹಾಗೂ ಭುವನ್ ಪೊನ್ನಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಏನಾಯಿತು ಮೇಡಮ್? ಮೊನ್ನೆ ಘಟನೆ ಯಾವ ರೀತಿ ತಮ್ಮ ಮೇಲೆ ದೌರ್ಜನ್ಯ ಉಂಟಾಯಿತು? ಅದೇ ಸರ್, ನಾವು ಆರಾಮಾಗಿ ನಾನದೇ ಆಗ್ಲೇನೂ ಹೇಳ್ತಾ ಇದ್ದೆ, ಹೇಗಂದರೆ ನಮ್ಮ ಸಂಸಾರ ನಾವೆಲ್ಲ ಹೇಗೆ ಅಂತ ಹೇಳಿದರೆ, ನಾವಾಯಿತು, ನಮ್ಮ ಪಾಡಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಶೂಟಿಂಗ್ ಆಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಸಮಾಜ ಸೇವೆ ಆಯಿತು, ನಾವು ಏನೇ ನಮ್ಮ ಕೈಲಾಗಕ್ಕೆ ಮಾಡೋಕ್ಕಾಗತ್ತೆ ನಾವು ಸಹಾಯ ಮಾಡ್ತೀವಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ. ನಮ್ಮನ್ನೇ ಇವ್ರು ಹೆರಾಸ್ ಮಾಡಕ್ಕೆ ಬರ್ತಾರೆ. ಅಂದರೆ ನಾನು ಹೇಳೋದು, ಯಾರಿಗೂ ಪ್ರೊಟೆಕ್ಷನ್ ಇಲ್ಲ ಸರ್. ಏನಾಗ್ಬಿಟ್ಟಿದೆ, ಒಂದು ಪ್ರೊಟೆಕ್ಷನ್ ಅನ್ನೋದಕ್ಕಿಂತ ಭಯ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಗುಂಪು ಕಟ್ಕೊಂಡು ಹೋಗಿ ಏನು ಬೇಕಾದ್ರೂ ಮಾಡ್ಬೋದು. ನಾನು ಗುಂಪು ಕಟ್ಕೊಂಡು ಹೋಗಿ ಹಲ್ಲೆ ಮಾಡ್ತೀನಿ, ನಾನು ಗುಂಪು ಕಟ್ಕೊಂಡು ಹೋಗಿ ಕನ್ನಡ ಮಾತಾಡಿದ್ರೆ ಅವನಿಗೆ ಹೊಡಿತೀನಿ, ಇಲ್ಲ ಅವ್ನ ಚೈನ್ ಕತ್ಕೊಂಡು ಬರ್ತೀನಿ, ನಾನೇನು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಆಗ್ಬಿಟ್ಟಿದೆ. ಆ ಭಯ ಇಲ್ಲದೆ ಇರೋದಕ್ಕೆ ಇದೆಲ್ಲ ಆಗ್ತಿರೋದು. ಸರ್, ಮೊದಲನೇದಾಗಿ ಈ ಥರ ಒಂದು ಘಟನೆ ಆಗೋದು ತುಂಬ ಖಂಡನೀಯ. ಅದು ಸೆಲೆಬ್ರಿಟಿ ಅಂತ ಒಂದು ವಿಷಯನೇ ಬರಲ್ಲ ಸರ್. ಮನುಷ್ಯರು ಸರ್, ನಾವೆಲ್ಲ ಮನುಷ್ಯರು. ನಮಗೆಲ್ಲ ಒಂದು ಫೀಲಿಂಗ್ಸ್ ಅನ್ನೋದಿದೆ. ನಮಗೂ ನಮ್ಮ ಸಂಸಾರ ಅನ್ನೋದು ತುಂಬ ಮುಖ್ಯ. ಅದು ನಿಮಗೆ ಆಗಲಿ ನಮಗೆ ಆಗಲಿ, ನಮಗೆ ನಮ್ಮ ನಂಬರ್ ಒನ್ ವಿಷಯ ಅಂದರೆ ನಮ್ಮ ಸಂಸಾರ, ಬೇರೆಲ್ಲ ಸೆಕೆಂಡ್ರಿ ಸರ್. ನಮ್ಮ ಸಂಸಾರದೊಟ್ಟಿಗಿದ್ದಾಗ ನಮ್ಮ ಸಂಸಾರಕ್ಕೆ ಕಿರುಕುಳ ಕೊಡೋಕೆ ಬಂದವ್ರನ್ನ ನಾವು ಯಾವತ್ತೂ ಬಿಡಬಾರ್ದು. ನಮ್ಮ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಒಂದು ನ್ಯಾಯ ಅಂದರೆ ಇನ್ಸ್ಟೆಂಟ್ ಕರ್ಮ ಅಂತ ನಾವೇನು ಹೇಳ್ತೀವಿ, ನೀನು ಇವತ್ತು ಇವತ್ತೇ ನಿನಗೆ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀವಿ ಅನ್ನುವಂಥ ಒಂದು ಇದು ನಡೀತಾ ಇರುವಂಥದ್ದು. ಜನರಿಗೆ ಹೆದರಿಕೆ ಇದೆ ಸರ್ ಅಲ್ಲಿ. ಅಂದರೆ ನಾನು ಏನು ಮಾಡಿದ್ರು, ಒಂದು ನನ್ನ ಮನೆ ಕಿತ್ತಾಕ್ತಾರೆ, ಅಥವಾ ನನ್ನ ಆಧಾರ್ ಕಾರ್ಡನ್ನ ಇದು ಕಟ್ ಮಾಡಾಕ್ತಾರೆ, ಅಥವಾ ನನಗೆ ಬರ್ತಾ ಇರುವಂಥ ಸ್ಕೀಮ್ಗಳೆಲ್ಲ ಕಟ್ಟಾಗುತ್ತೆ, ಅಥವಾ ಒದ್ದು ಒಳಗೆ ಹಾಕ್ತಾರೆ. 100% ಆಗೇ ಆಗುತ್ತೆ ಅನ್ನುವಂಥದ್ದು ನಮ್ಮ ತಲೆಯಲ್ಲಿದ್ದಾಗ ನಾವು ಆ ಥರ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಸೊ ಆ ಥರದ್ದು ಒಂದು ಕಾನೂನು ನಮ್ಮ ಕರ್ನಾಟಕದಲ್ಲಿ ಬರೋವರೆಗೂ ಈ ಥರ ನಡೀತಾನೆ ಇರುತ್ತೆ ಅಂತ ನನಗನ್ಸುತ್ತೆ. ಇದಿಷ್ಟು ಹರ್ಷಿಕಾ ಪೂರ್ಣಚ್ಚ ಮತ್ತು ಭುವನ್ ಅವರ ಮಾತು. ಒಂದು ಕಡೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ದೌರ್ಜನ್ಯ ಹಲ್ಲೆ ನಡೀತಾ ಇರುವಂಥ ಘಟನೆಗಳು ನಡೀತಾನೆ ಇದ್ದಾವೆ, ಮರುಕಳಿಸ್ತಾನೆ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಮನಸ್ಥಿತಿ ಉಳ್ಳವರನ್ನು ಕಡಿವಾಣ ಹಾಕಬೇಕು, ರಾಜ್ಯದಲ್ಲಿ ಸುರಕ್ಷತೆಗೆ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ಭುವನ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಶಕ್ತಿ ಬಂದ್ಬಿಡೋದ ಏನು ಅಂತ ಗೊತ್ತಿಲ್ಲ. ಭಾಳ ಎನ್ಕರೇಜ್ಮೆಂಟ್ ಸಿಗ್ತಾ ಇದ್ದಾರೆ. ವೆದರ್ ನಾವು ಇದನ್ನ ಹೇಳಿದ್ರೆ ಪೊಲಿಟಿಸೈಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ನಾನು ಮಾತಾಡ್ತೀನಿ ನಮ್ಮ ಕಮಿಷನರ್ಗೆ. ವಿ ಆರ್ ದೇರ್ ವಿತ್ ಯು. ಆಫ್ಟರ್ ಎಲೆಕ್ಷನ್ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್. ಅಂದರೆ ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂದವ್ರನ್ನೇ ಅಂದಿಲ್ಲ ಅಂತ ಹೇಳಿದ್ಮೇಲೆ ಇವ್ರಿಗೆ ಇಷ್ಟು ಎನ್ಕರೇಜ್ಮೆಂಟ್. ಕನ್ನಡ ಮಾತಾಡಿದ್ದಕ್ಕೆ ದೇ ಗಾಟ್ ಅಜಿಟೇಟೆಡ್ ಸರ್. ಶುರುವಲ್ಲಿ ಇವ್ರು ಕನ್ನಡ ಮಾತಾಡ್ತಾ ಇದ್ರು. ಇವ ಲೈಕ್ ಯಾಕಪ್ಪ ಕನ್ನಡ ಮಾತಾಡಬಾರ್ದ, ದೇಖೆ ಚಲೋ ಬೈ ಅಂತ ಹೇಳಿದ್ದು ಶುರುವಲ್ಲಿ ಇವರು. ಆಯ್ತಪ್ಪ, ನಾನು ನೋಡ್ಕೊಂಡು ಹೋಗ್ತೀನಿ ಈ ಕಡೆ, ಕನ್ನಡಕ್ಕೆ ಹೋಗಂತ ಶುರು ಮಾಡಿದ್ದವರು. ಸೊ ಈ ಯಾಕೆ ಕನ್ನಡ